ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ನಮ್ಮ ಬಿಗ್ ಬಾಸ್ ಮನೆಯ ಅಮ್ಮ ಅಂದರೆ ದೊಡ್ಡಮ್ಮ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಈ ಪ್ರೋಮೋ ರಿವ್ಯೂ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಟ್ಲೀಸ್ಟ್ ಮಿನಿಮಮ್ ಒಂದು 60,000 ಕಂಪ್ಲೀಟ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಈ ಒಂದು ಬಿಗ್ ಬಾಸ್ ಮುಗಿಯೋಷ್ಟೊತ್ತಿಗೆ. ಈಗ ಆಲ್ರೆಡಿ ನಮ್ಮದು 52,000 ಸಮಥಿಂಗ್ ಸಬ್ಸ್ಕ್ರಿಪ್ಷನ್ ಇದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದ ಮರಿಬಿಡಿ. ಬನ್ನಿ ಈಗ ಈ ಪ್ರೋಮೋ ರಿವ್ಯೂ ಮಾಡ್ಕೊಂಬರೋಣ. ಸೊ ಗೈಸ್ ಆಕ್ಚುಲಿ ಬಿಗ್ ಬಾಸ್ ಕಡೆಯಿಂದ ಮೊದಲನೇ ಪ್ರೋಮೋ ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಬೇರೆ ತರ ಪ್ರೋಮೋ ಬರುತ್ತೇನೋ ಅಂತ. ಬಟ್ ಶಾಕಿಂಗ್ ಪ್ರೋಮೋ. ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಡ್ತಾ ಇರ್ಬೇಕಾದ್ರೆ ರಕ್ಷಿತಾ ಅಂಡ್ ಧ್ರುವಂತ್ ಅವರು ತುಂಬಾ ಖುಷಿ ಆಗ್ತಾರೆ. ಸೊ ಆಫ್ಟರ್ ದಟ್ ಗಿಲ್ಲಿ ಹತ್ರ ಹೋಗ್ತಾರೆ. ಗಿಲ್ಲಿನ ಕೇಳ್ತಾರೆ, ಗಿಲ್ಲಿ ಏನಪ್ಪಾ ಮಾತಾಡ್ಸಲ್ವಾ ನಮ್ನ ಅಂತಂದಾಗ, ಓ ಮಲ್ಲಮ್ಮ ಏನ್ ಫುಲ್ ಬ್ಯೂಟಿಫುಲ್ ಆಗ್ಬಿಟ್ಟಿದ್ಯಾ ಅಂತ ಹಗ್ ಮಾಡ್ತಾ ಇರ್ತಾರೆ. ಕ್ರೇಜ್ ಹೆಂಗಿದೆ ಅಂತೆಲ್ಲ ಕೇಳ್ತಿದ್ರೆ ಮಲ್ಲಮ್ಮಗೆ ನಮ್ದೇ ಹವಾ ಅಂತ ಮಲ್ಲಮ್ಮ ಅವ್ರು ಹೇಳ್ತಾರೆ. ಹೌದು, ಎಕ್ಸಾಕ್ಟ್ಲಿ. ಮಲ್ಲಮ್ಮ ಅವ್ರು ಬಂದಾಗ ಅದೇ ರೀತಿ ವೆಲ್ಕಮ್ಗಳು ಸಿಕ್ತು. ನಾವು ಆದಷ್ಟು ವಿಡಿಯೋಸ್ಗಳನ್ನ ಕೂಡ ನೋಡ್ತಾ ಇರ್ತೀವಿ. ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಅವರ ಒಂದು ಲೈಫ್ ನ ಅವರೇ ಒಂದು ವರ್ಲ್ಡ್ ನ ಕ್ರಿಯೇಟ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಅಂಡ್ ಥ್ಯಾಂಕ್ಸ್ ಟು ಬೋತ್ ಆಫ್ ದೆಮ್. ಮನೋಜ್ ಅಂಡ್ ಅವರ ಒಬ್ರು ಲೈಕ್ ಅವ್ರ ಗಾಡಿ ಬುಟಿಕ್ ಅವ್ರಿಗೆ ನಡ್ಸ್ಕೊಡ್ತಾರೆ. ಅವ್ರಿಗೂ ಅಷ್ಟೇ. ಅವ್ರ ನೇಮ್ ನಾನು ಮರ್ತೋಗ್ಬಿಟ್ಟು ಆಕ್ಚುಲಿ. ಸೊ ಐ ಥಿಂಕ್ ಬೋತ್ ಆಫ್ ದೆಮ್ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಆ ಒಂದು ಪ್ರತಿಭೆನ ಐ ಥಿಂಕ್ ಪ್ರತಿಭೆ ಅಂತ ಹೇಳಕ್ ಇಷ್ಟಪಡಲ್ಲ, ಬಟ್ ಎನಿವೇಸ್ ಆ ಒಂದು ಒಳ್ಳೆ ವ್ಯಕ್ತಿತ್ವನ ಆಚೆ ಕಡೆ ತೆಗೆದು ಅವ್ರನ್ನ ಲೈಕ್ ಮೆರೆಸ್ತಾರೆ. ಅದು ತುಂಬಾ ಖುಷಿ ಇದೆ ನಮಗಂತೂ ಪರ್ಸನಲ್ ಆಗಿ. ಅವ್ರು ಒಳ್ಳೇದಾಗ್ಲಿ ಅವ್ರ ಫ್ಯಾಮಿಲಿ ಅವ್ರಿಗೂ ಕೂಡ. ಸೊ ಐ ಥಿಂಕ್ ಇದಾಗಿದ ತಕ್ಷಣ ಬಿಗ್ ಬಾಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಲ್ಲಮ್ಮ ಅವ್ರನ್ನ ಕರ್ಕೊಂಡೋಗಿ ಧ್ರುವಂತ್ ಅವ್ರಿಗೆ ರೂಮ್ ಕರ್ಕೊಂಡೋಗಿ ನಿಮ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅಂತ ನಿಮ್ ರೂಮ್ ಅಲ್ಲ ಅಂತ ತೋರಿಸ್ತಾ ಇರ್ತಾರೆ. ಬಟ್ ಸೀನ್ ಕಟ್ ಆಗಿದೆ. ಆಫ್ಟರ್ ದಟ್ ಏನಂತ ಹೇಳ್ತಾರೆ ಧ್ರುವಂತ್ ಅಂಡ್ ಅಶ್ವಿನಿ ಅವ್ರು ಗೊತ್ತಾ, ಯಾಕೋ ಮಲ್ಲಮ್ಮ ಅವ್ರು ಮೊದ್ಲಿನ ತರ ಇಲ್ಲ ಅಂತ ಹೇಳ್ತಾರೆ. ಮಲ್ಲಮ್ಮನ ಬಗ್ಗೆನೇ ಹಿಂದೆ ಮಾತಾಡ್ತಾ ಇದಾರಪ್ಪ ಧ್ರುವಂತ್ ಅವರು. ಇವಾಗ ಲೈಕ್ ಇವರ ವ್ಯಕ್ತಿತ್ವ ಎಲ್ಲಿಗೆ ಬಂತು ಅಂದ್ರೆ ಕ್ಯಾಂಡಿಡೇಟ್ ಆಗಿ ಆಚೆ ಹೋದಂತ ಮಲ್ಲಮ್ಮ ಅವರು ಈಗ ಫಸ್ಟ್ ಆಫ್ ಆಲ್ ಮಲ್ಲಮ್ಮನ ಜೊತೆ ಸ್ನೇಹ ಮಾಡುವಂತ ಮಲ್ಲಮ್ಮ ಹೋಗಿ ಹೇಳ್ಕೊಂಡಿದ್ರ, ಇವರೇ ಹೋಗ್ತಾರೆ, ಇವರೇ ಫ್ರೆಂಡ್ಶಿಪ್ ಮಾಡ್ತಾರೆ, ಇವರೇ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ತಾರೆ, ಅಮ್ಮ ಅಮ್ಮ ಅಂತೆಲ್ಲ ಹೇಳ್ತಾರೆ. ಇದಾಗಿದ ತಕ್ಷಣ ಇವರೆಲ್ಲ ಹಿಂಗ ಅಮ್ಮ ಅಮ್ಮ ಅಂತ ಹೇಳಿ ಹೇಳಿ ಎಲ್ಲಾರನ್ನು ಕುಣಿಸಿ ಆಚೆನೂ ಕಳ್ಸಾಯ್ತು. ಈಗ ಆ ಮಲ್ಲಮ್ಮ ಅವ್ರಿಗೆ ಇದೊಂದು ಬ್ಯಾಕ್ ಬಿಚ್ಚಿಂಗ್ ಕೆಲ್ಸನೂ ಕೂಡ ಈಗ ಧ್ರುವಂತ್ ಅವ್ರು ಮಾಡ್ತಾ ಇದಾರಪ್ಪ. ಆಕ್ಚುಲಿ ಅಶ್ವಿನಿ ಅವರು ಹೇಳ್ತಾರೆ, ಡೋಂಟ್ ವರಿ ಧ್ರುವಂತ್, ನಿನಗೆ ನಾನಿದ್ದೀನಿ, ನನಗೆ ನೀವಿದ್ದೀರಾ, ಯಾಕೆ ಎದುರ್ಕೋತೀರಾ, ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಅಂದ್ರೆ ಇವ್ರಿಗೆ ಅವ್ರ ಬಗ್ಗೆ ಮಾತಾಡಂತದೇನಿದೆ ಮಲ್ಲಮ್ಮ ಅವ್ರ ಬಗ್ಗೆ ಅಲ್ಲ ಗೈಸ್. ಆಕ್ಚುಲಿ ಈಗ ಎಲ್ಲರೂ ಒಂದೇ ತರ ಇರ್ಬೇಕು ಅಂತ ಏನಿದೆ ಇವ್ರು. ಫಸ್ಟ್ ಆಫ್ ಆಲ್ ಈಗ ಮಲ್ಲಮ್ಮ ಅವರು ಧ್ರುವಂತ್ ಅವರು ಫಸ್ಟ್ ಫ್ರೆಂಡ್ಶಿಪ್ ಪರಿಚಯ ಇತ್ತಾ ಇಲ್ಲ ಅಲ್ವಾ? ಇವ್ರ ಮನೆ ಒಳಗಡೆ ಬಂದು ಅಮ್ಮ ಅಮ್ಮ ಅನ್ಕೊಂಡು ಇವ್ರಿಗೆ ಯಾರು ಸಿಗ್ದಿರ್ಬೇಕಾದ್ರೆ ಮಾತಾಡ್ತಿದ್ದಂತ ಒಂದು ಇದು ಫ್ರೆಂಡ್ಶಿಪ್ ಮನೆಗೆ ಬಂದ ತಕ್ಷಣ ಅವಾಗ ಸಡನ್ ಆಗಿ ಬಂದಿದ್ರೆ ಒನ್ ಡೇ ಆಗಿದೆ ಅಟ್ಲೀಸ್ಟ್ ಬಂದ ತಕ್ಷಣ ಹೆಂಗೆ ಏನು ಅಂತೆಲ್ಲ ಈಗ ವಿಡಿಯೋಸ್ಗಳು ನೋಡಿರ್ತಾರೆ. ಸೊ ಹೊರಗಡೆ ನೋಡಿದ್ಮೇಲೆ ಮೇ ಬಿ ಅವರ ಒಂದು ಮನಸ್ಥಿತಿ ಚೇಂಜ್ ಆಗಿರ್ಬೋದು, ಚೇಂಜ್ ಆಗಿರುತ್ತೆ ಅಲ್ವಾ ಅಂತ ಮೇಲೆ ಇದ್ದಿತ್ತು. ಅದಕ್ಕೋಸ್ಕರ ಮೇ ಬಿ ಚೇಂಜಸ್ ಕಾಣಿಸಿರ್ತವೆ. ಇಲ್ಲ ಏನು ಹೇಳ್ಬೇಡ ಅಂತ, ಏನು ಮಾತಾಡ್ಬೇಡ ಅಂತ ಬಿಗ್ ಬಾಸ್ ಅವ್ರು ಹೇಳಿರ್ತಾರೆ. ಸೊ ಅದಕ್ಕೋಸ್ಕರ ಅಷ್ಟು ಶೇರ್ ಮಾಡ್ಕೊಳಕ್ ಹೋಗಲ್ಲ. ಯಾಕಂದ್ರೆ ಮಲ್ಲಮ್ಮಗೆ ಆಚೆ ಬಂದ್ಮೇಲೆ ಏನಾರು ಒಂದು ಬಾಯ್ ತಪ್ಪೇನೋ ಹೇಳ್ಬಿಡ್ತೀನಿ ಏನೋ ಒಂದು. ಸೊ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಆಗುತ್ತೆ ಅಂದ್ಬಿಟ್ಟು ಮಲ್ಲಮ್ಮ ಅವರು ಏನು ಮಾತಾಡಕ್ ಹೋಗಲ್ಲ. ಬಟ್ ಅದನ್ನ ಇವರು ಏನು ಮಾತಾಡಿಲ್ವಲ್ಲ, ಮೊದಲ ತರ ಕ್ಲೋಸ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಧ್ರುವಂತರು ಆ ರೀತಿ ಹೇಳ್ತಾ ಇರ್ಬೋದು. ಇನ್ನೊಂದು ಪರ್ಸ್ಪೆಕ್ಟಿವ್ ಯೋಚನೆ ಮಾಡೋಣ ಆಯ್ತಾ. ಸೊ ಆ ರೀತಿ ಹೇಳ್ತಾ ಇರ್ಬೋದು, ಏನೋ ಗೊತ್ತಿಲ್ಲ, ಕಾದ್ ನೋಡೋಣ ಎಪಿಸೋಡ್ ಏನಾಗುತ್ತೆ ಅಂತ ಕಥೆ ಇದೆ. ಅಂಡ್ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಧ್ರುವಂತ್ ಅವರು ಧನುಷ್ ಗೌಡ ಅವರು ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಏರಿಯಾದಲ್ಲಿ ಕುಂಡಿಸ್ಕೊಂಡು ಮಲ್ಲಮ್ಮ ಅವ್ರಿಗೆ ಬಕೆಟ್ ಅಲ್ಲಿ ನೀರ್ ಹಾಕ್ತಾ ಇದ್ದಾರೆ. ಯಾಕೆ ನೀರ್ ಹಾಕ್ತಾರೆ ತಲೆ ಮೇಲಿಂದ ಗೊತ್ತಾಗ್ತಾ ಇಲ್ಲ. ಅದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ ನಮಗೆ. ಏನೋ ಬಿಗ್ ಬಾಸ್ ಅವ್ರು ಏನ್ ಕೊಟ್ಟಿದ್ದಾರೆ, ಆಕ್ಟಿವಿಟಿ ಕೊಟ್ಟಿದ್ದಾರೆ, ಏನು ಎತ್ತಕತ್ತೆ ನಂಗೆ ಅರ್ಥ ಆಗ್ತಾ ಇಲ್ಲ ಗೈಸ್. ಆಕ್ಚುಲಿ ಫುಲ್ ಶಾಕಿಂಗ್ ಅಂತ ಅನಿಸುತ್ತೆ ನನಗೆ. ಆಕ್ಚುಲಿ ಮಲ್ಲಮ್ಮ ಅವ್ರಿಗೆ ಯಾಕೆ ಪಾಪ ನೀರ್ ಹಾಕ್ತಾ ಇದ್ರೆ ನೀವು ನಿಮ್ TRP ಗೋಸ್ಕರ. ಐ ಥಿಂಕ್ ನೀವು ಮತ್ತೆ ಯಾರೋ ಎಕ್ಸ್ ಕಂಟೆಸ್ಟೆಂಟ್ ಒಳಗಡೆ ಕರ್ಕೊಂಡ್ ಬಂದ್ಬಿಟ್ಟು ನೀವು ಈ ತರ ಎಲ್ಲ ನೀರ್ ಹಾಕ್ಸೋದು ಎಷ್ಟು ಸರಿ? ನೆಗಡಿ ಆಗಿ ಏನೋ ಹೆಚ್ಚು ಕಮ್ಮಿ ಆಯ್ತಪ್ಪ, ಏನ್ ಮಾಡ್ತಾರೆ ಆಫ್ಟರ್ ದಟ್ ನಂಗೆ ಅರ್ಥ ಆಗ್ತಾ ಇಲ್ಲ. ಹೌದು ಮಲ್ಲಮ್ಮ ಗಟ್ಟಿ, ಬಟ್ ಸ್ಟಿಲ್ ಏಜ್ ಆಗ್ತಾ ನಮ್ಗೆ ನೋಡಿ ಸಡನ್ ಆಗಿ ಮಾರ್ನಿಂಗ್ ಟೈಮಲ್ಲಿ ನೀರು ಮಕ್ಕ ತಣ್ಣೀರ್ ಹಾಕೊಂಡ್ಬಿಟ್ರೆ ನೆಗಡಿ ಆಗ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಸೊ ಐ ಡೋಂಟ್ ನೋ ಏನ್ ಮಾಡ್ಬೇಕು ಅನ್ಕೊಂಡು ಹೊರಟಿದ್ದಾರೆ ಬಿಗ್ ಬಾಸ್ ಅವರು. ಯಾವ ತರ ಟ್ವಿಸ್ಟ್ ಕೊಡ್ತಾರೆ, ಏನಕ್ಕೆ ಅದನ್ನ ಸ್ವಿಮ್ಮಿಂಗ್ ಪೂಲ್ ಇರೋ ಬಕೆಟ್ ಅಲ್ಲಿ ತಗೊಂಡ್ಬಂದು ಇವ್ರಿಗೆ ನೀರು ಹಾಕ್ತಾ ಇದ್ದಾರೆ. ಐ ಡೋಂಟ್ ನೋ ಗೈಸ್, ಕುತೂಹಲ ಇದೆ. ಜೊತೆಗೆ ಈ ಧ್ರುವಂತ್ ಬಗ್ಗೆ ನಿಮ್ಮ ಒಪಿನಿಯನ್ ಏನೋ ನೀವು ಕಮೆಂಟ್ ಮಾಡಿ ತಿಳಿಸಿ. ನೆನ್ನೆಲ್ಲ ಫುಲ್ ಪಾಸಿಟಿವ್ ಆಗಿತ್ತು. ಐ ಥಿಂಕ್ ಕಿಚನ ಚಪ್ಪಾಳೆನೂ ಕೂಡ ಅವ್ರಿಗೆ ಸಿಕ್ಕಿದೆ. ಅದು ಸಿಕ್ಕಿದ್ಮೇಲೆ ಇದೆಲ್ಲ ಅವಶ್ಯಕತೆ ಇತ್ತ ಅಂತ ಕೂಡ ನನಗೊಂದು ಕ್ವಶನ್ ಮಾರ್ಕ್ ಕೂಡ ಮೂಡುತ್ತೆ. ಏನೋ ಗೊತ್ತಿಲ್ಲ ಗೈಸ್, ಇನ್ನೊಂದು 4-5 ದಿವಸ ಇದೆ. ಎಕ್ಸೆಪ್ಟ್ ಧನುಷ್ ಗೌಡ ಬಿಟ್ಬಿಟ್ಟು ಇನ್ನೆಲ್ಲರೂ ಕೂಡ ಈಗ ಸೊ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇದ್ದಾರೆ. ಅಂದ್ರೆ ಮನೆಯಿಂದ ಆಚೆ ಕಡೆ ಹೋಗಕ್ಕೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಈ ಒಂದು ವಾರದಲ್ಲಿದೆ. ಸೊ ಅವ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟು ಯಾರಿದ್ರೆ ದಯವಿಟ್ಟು ಅವ್ರಿಗೆ ವೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆನ್ನೆ ಎಪಿಸೋಡಲ್ಲಿ ನಿಮ್ಗೆ ಗೊತ್ತಿದೆ, ಸೊ ಇರೋ ಅಂತ ಕಂಟೆಸ್ಟೆಂಟ್ಗಳಲ್ಲಿ ರಾಶಿಕಾ ಶೆಟ್ಟಿ ಅವರು ಮನೆಯಿಂದ ಆಚೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಯಿಂದ. ಸೊ ಅವರ ಮುಂದಿನ ಜರ್ನಿಗೆ ಒಳ್ಳೇದಾಗಲಿ. ಸೊ ನಿಮಗೆ ಅನ್ಸುತ್ತೆ ರಾಶಿಕಾ ಶೆಟ್ಟಿ ಆಚೆ ಬಂದಿದ್ದು ಸರಿತಾ ತಪ್ಪಿತಾ, ಇಲ್ಲ ಅವ್ರ ಬದಲು ಬೇರೆ ಯಾರು ಬರ್ಬೇಕಿತ್ತ, ನೀವು ಕಮೆಂಟ್ ಮಾಡಿ ತಿಳಿಸಿ. ಅನ್ಫಾರ್ಚುನೇಟ್ ಅಂತ ಹೇಳ್ತೀನಿ. ರಾಶಿಕಾ ಶೆಟ್ಟಿ ಬಂದಿದ್ದು ತುಂಬಾ ಚೆನ್ನಾಗಿ ಗೇಮ್ ಮಾಡ್ತಾ ಇದ್ರು. ಮೇ ಬಿ ಬೇರೆ ಯಾರಾದ್ರೂ ಬರ್ಬೋದಾಗಿತ್ತ ಗೈಸ್? ನಿಮ್ಗೆ ಅನ್ಸುತ್ತೆ ಅವರ ಜಾಗದಲ್ಲಿ ಬೇರೆ ಯಾರು ಬಂದಿರೋ ನಿಮಗೆ ಲೈಕ್ ಎಲಿಮಿನೇಟ್ ಆಗಿರೋ ವರ್ತಿರ್ತಿತ್ತು? ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈಗ ಆಲ್ಮೋಸ್ಟ್ ಇವಾಗ ಟ್ಯೂಸ್ಡೇ ನೈಟ್ ಗೈಸ್ ಆಕ್ಚುಲಿ ವೋಟಿಂಗ್ ಲೈನ್ ಕ್ಲೋಸ್ ಆಗುತ್ತೆ. ಸೊ ಈ ಮಿಡ್ ವೀಕ್ ಎಲಿಮಿನೇಷನ್ ಅನ್ನೋದು ಹೆಂಗಾಗುತ್ತೆ ಅನ್ನೋದು ಆಕ್ಚುಲಿ ಸೊ ಈ ಒಂದು ವೋಟಿಂಗ್ ಲೈನ್ಸ್ ಅನ್ನೋದು ಆಕ್ಚುಲಿ ಸ್ಟಾರ್ಟ್ ಆಗುತ್ತಲ್ವಾ ಇವಾಗ. ಆಕ್ಚುಲಿ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ಸ್ ಇದೆ.
ಧನುಷ್ಗೆ ಎಲ್ಲೋ ಒಂದು ಸ್ವಲ್ಪ ಮೋಸ ಆಗ್ಬೋದೇನೋ ಅಂತಲೂ ಕೂಡ ಒಂದು ಕುತೂಹಲ ಬರ್ತದೆ. ಯಾಕಂದ್ರೆ ಇವಾಗ ಈ ವೋಟಿಂಗ್ಸ್ಗಳು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂತ ಅನ್ಸುತ್ತೆ. ಈ ಮಂಡೇ ಟ್ಯೂಸ್ಡೇ ನೈಟ್ ಕ್ಲೋಸ್ ಆಗಿದ ತಕ್ಷಣ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ 3 ದಿನ ಅವ್ರಿಗೆ ಟೈಮ್ ಇದ್ದು ವೋಟಿಂಗ್ಗೆ ಫೈನಲ್ಗೆ ಲೈಕ್ ವೋಟ್ ಹಾಕ್ಸೋದಕ್ಕೆ. ಬಟ್ ಈ 2 ದಿನದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅನ್ನೋದು ಏನು ಈ ಬಿಗ್ ಬಾಸ್ ಅವ್ರು ಮಾಡಿದ್ದಾರೆ, ಆ ಬಿಗ್ ಬಾಸ್ ವೋಟಿಂಗ್ ಪ್ರಕಾರ ಅಂತ ಹೋದ್ರೆ ಐ ಥಿಂಕ್ ವೋಟ್ ಜಾಸ್ತಿ ಯಾರಿಗೆ ಬೀಳುತ್ತೆ ಅಂತಂದ್ರೆ ಯಾರು ಲೀಸ್ಟ್ ವೋಟ್ ಬಂದಿರುತ್ತೆ ಅವರು ಮಿಡ್ ವೀಕ್ ಎಲಿಮಿನೇಷನ್ ಆಗಿಬಿಡ್ತಾರೆ. ಮೇ ಬಿ ನನ್ನ ಪ್ರಕಾರ ಇಲ್ಲ ಲಾಸ್ಟ್ ವೀಕ್ದೇ ಕನ್ಸಿಡರ್ ಮಾಡಿಬಿಟ್ಟು ಮಿಡ್ ವೀಕ್ ಎಲಿಮಿನೇಷನ್ ಮಾಡಿಬಿಟ್ಟು ಈ ಒಂದು ವೋಟ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಅಂತಾನೆ ಅನ್ನಿಸ್ತಾ ಇದೆ. ಐ ಡೋಂಟ್ ನೋ ಇದು ಯಾವ ರೀತಿ ಟ್ವಿಸ್ಟ್ನ ಕೊಡ್ತಾರೆ ಬಿಗ್ ಬಾಸ್ ಅವರು ಅಂತ. ಬಟ್ ನಮ್ಗನ್ಸಿದ್ದು ಏನಂತಂದ್ರೆ ಈ ಮಂಡೇ ಮತ್ತೆ ಟ್ಯೂಸ್ಡೇ ವೋಟಿಂಗ್ ಏನಿರುತ್ತೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇಲ್ಲಿ ಧನುಷ್ಗೆ ತುಂಬಾ ಜನ ಪಾಪ ಕೇಳ್ತಿದ್ದಾರೆ ಅಂದ್ರೆ ಧನುಷ್ ಮೋಸ ಆಗ್ಬೋದು, ಫ್ರೆಶ್ ಆಗಿ ಸ್ಟಾರ್ಟ್ ಆಗ್ಬೋದು ಲಾಸ್ಟ್ 3 ಡೇಸ್ಗೆ ಆಗ್ಬೋದು. ಸೊ ಐ ಥಿಂಕ್ ಇದನ್ನ ಬಿಗ್ ಬಾಸ್ ಅವ್ರು ಕ್ಲಾರಿಟಿನೂ ಕೂಡ ಕೊಟ್ಟಿಲ್ಲ, ಸುದೀಪ್ ಸರ್ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ಏನು ಎತ್ತಕತ್ತೆ ಅಂತ. ಬಟ್ ನಮ್ಗನ್ಸಿದೆ ಏನಂತಂದ್ರೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂತ ಒಂದು ಅಪ್ಡೇಟ್ ಬಂದಿರೋದು ನಮಗೆ. ಸೊ ನೀವು ಯಾರು ವೋಟ್ ಹಾಕ್ತೀರಾ ಗೈಸ್, ಸೇವ್ ಮಾಡ್ತೀರಾ, ನೀವು ಕಮೆಂಟ್ ಮಾಡಿ ತಿಳಿಸಿ. ಈ ವೋಟೇ ಕೂಡ ಮೇ ಬಿ ಫೈನಲ್ವರೆಗೂ ಕ್ಯಾರಿ ಫಾರ್ವರ್ಡ್ ಆಗ್ಬೋದು. ಎನಿವೇಸ್ ಫೈನಲ್ ಹತ್ರ ಬರ್ತಾ ಇದೆ, ಇವರನ್ನ ಎಂಡ್ ಗೇಮ್ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೋದು. ಆ್ಯಂಡ್ ಇವತ್ತು ಪೋಲ್ ಹಾಕಿ ಅಂತ ತುಂಬ ಜನ ಕೇಳಿದ್ವಿ, ಪೋಲ್ ಕೂಡ ಹಾಕ್ತೀವಿ. ಸೊ ಪೋಲಲ್ಲೂ ಕೂಡ ವೋಟ್ ಹಾಕಿ ಐ ಥಿಂಕ್ ವಿನಿಂಗ್ ಲಿಸ್ಟಲ್ಲಿ ಯಾರು ಇರ್ಬೋದು ಅಂತ ಸ್ಟ್ರಾಂಗ್ ಕಂಟೆಂಟರ್ಗಳನ್ನ ಹಾಕ್ತೀವಿ. ಈ ವೋಟಿಂಗ್ ಮುಖಾಂತರನೇ ಐ ಥಿಂಕ್ ಆಲ್ಮೋಸ್ಟ್ ನಮ್ಮ ಚಾನಲ್ ಗೊತ್ತಾಗ್ಬಿಡುತ್ತೆ ಯಾರು ವಿನ್ನರ್ ನೆನ್ನೆ ಎಪಿಸೋಡ್ ಎಲ್ಲ ಫುಲ್ ಫನ್ ಆಕ್ಟಿವಿಟೀಸ್ ಇತ್ತು. ಸೊ ಎಲ್ಲರಿಗೂ ಒಂದು ಮಾಡಿಸಿ ಜೇನಿನ ಗೂಡು ನಾವೆಲ್ಲ ಒಂದು ಸಾಂಗ್ ಆಡಿಸಿ ಎಲ್ಲರೂ ಕ್ಲೋಸ್ ಮಾಡಿಸಿ, ಸೊ ನೆನ್ನೆ ಆಕ್ಟಿವಿಟಿ ಎಲ್ಲರನ್ನೂ ಸಂಧಾನ ಮಾಡಿಸಿ ಖುಷಿಯಾಗಿ ಇಟ್ಟಿದ್ದಾರೆ ನೆನ್ನೆ ಎಪಿಸೋಡ್. ಆ್ಯಂಡ್ ಇನ್ನು ಈ 3-4 ದಿನ ಎಪಿಸೋಡ್ ಅದೇ ಆಗುತ್ತೆ. ಸೊ ನಾ 3-4 ದಿನ ಫುಲ್ ಆಕ್ಟಿವಿಟಿ ಅದೇ ಇದೇ ಥರ. ಈಗ ಮಲ್ಲಮ್ಮ ಥರ ಯಾರೋ ಬೇರೆ ಬರ್ತಾರೆ, ಫನ್ ಆಕ್ಟಿವಿಟೀಸ್ ಇರುತ್ತೆ ಅಷ್ಟೇ ಹೊರತಾಗಿ ಬೇರೆ ಥರ ಯಾವ ಒಂದು ಪ್ರಕ್ರಿಯೆ ಜಗಳ ಆ ಥರ ಏನೂ ಇರಲ್ಲ. ಎಲ್ಲ ಖುಷಿಯಿಂದ ಶಾಂತಿ ನಿವಾಸ ಆಗಿರುತ್ತೆ ಬಿಗ್ ಬಾಸ್ ಮನೆ. ಇವಾಗ ಗೈಸ್ ವೆಯ್ಟ್ ಮಾಡೋಣ. ಸೊ ಈ 4-5 ದಿವಸ ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡೋಣ, ಕಾಮಿಡಿ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತಾರೆ ಬಿಗ್ ಬಾಸ್ ಅವ್ರ ಅಂತ. ಸೊ ಒಟ್ಟಲ್ಲಿ ಗೈಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.